ನಾನು ಏನು ಮಾತಾಡೋ ಏನಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ. ಖಾಸಗೀಕರಣ ಆಯಿತು ಅಂತ ಹೇಳಿ ಈಗ ನಾನು ಒಬ್ಬ ಪತ್ರಕರ್ತ, ನಾನು ಕ್ಯಾಮ್ರಾ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇಟ್ಕೊಂಡಿದ್ದೆ. ಈ ಕಡೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಕರೆನ್ಸಿ ಖಾಲಿ ಆಗ್ಬಿಡ್ತು, ಫೋನ್ ರಿಚಾರ್ಜ್ ಮಾಡಬೇಕು, ಅದ್ರ ಮುಂದೆ ನಾನು ವಿಡಿಯೋ ಹೋಗಲ್ಲ. ಅದೇ ರೀತಿ ನಾವು ಯಾವ್ದಾದ್ರು ಕೆಲಸ ಮಾಡೋ ಸಂದರ್ಭದಲ್ಲಿ ಖಾಸಗೀಕರಣ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಮೀಟರ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸ್ವಿಚ್ ಆನ್ ಮಾಡ್ತಾನೆ ಬಂದಾಗತ್ತೆ. ಈಗೇನು ಒಂದು ತಿಂಗಳು ನಮ್ಮ ಕರೆಂಟ್ ಬಿಲ್ ಕಟ್ಟಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಈಗ ಬರ್ತಿರುವ ಕರೆಂಟ್ ಬಿಲ್ ಮ್ಯಾನ್ಗಳಿಗೆ ನಾವು ಸ್ವಾಮಿ ನಾವು ನಾಳೆ ಕಟ್ತೀವಿ ಅಂತ ಹೇಳಿದ್ರೆ ಅವರು ಆಯ್ತು ಸರ್ ನಾಳೆ ಕಟ್ಟಿ ಅಂತ ಹೋಗ್ತಾರೆ. ಏನಾದ್ರೂ ಖಾಸಗೀಕರಣ ಆಯ್ತು ಅಂತ ಹೇಳಿದ್ರೆ ನಾವಲ್ಲ ನಮ್ಮ ಅಪ್ಪ ಬಂದು ಹೇಳಿದ್ರು ಅವರು ಒಪ್ಪಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟ್ ಆಗಿ ಕಟ್ ಮಾಡ್ತಾರೆ. ನಮ್ಮ ಟಿವಿ ಫ್ರಿಜ್ ಎಲ್ಲ ಬಂದಾಗತ್ತೆ, ಮತ್ತೆ ನಾವು ಅಲ್ಲಿ ಓಡೋಗ್ಬೇಕು. ಮತ್ತೆ ಕರೆನ್ಸಿ ಮತ್ತೊಂದಿದೆ ಇದರಲ್ಲಿ, ಖಾಸಗೀಕರಣದಲ್ಲಿ ಆಯ್ತು ಅಂತ ಹೇಳಿದ್ರೆ ಕರೆನ್ಸಿ ಕಟ್ ಆದ್ರೆ ನಿಮ್ಗೆ ಕೇವಲ ಕರೆನ್ಸಿ ಕಟ್ ರೀಚಾರ್ಜ್ ಮಾಡಿಸ್ಬಿಡ್ತೀರಾ, ಅದು ಹಂಗಿರಲ್ಲ. ಇದು 2-3 ದಿನ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಲೆಟರ್ ಬರ್ಕೊಂಡು ಹೋಗ್ಬೇಕು, ಸ್ವಾಮಿ ನಾವು ದುಡ್ಡು ಕಟ್ಟಿಲ್ಲ 3 ದಿನದಿಂದ, ನಮ್ಗೆ ಮತ್ತೆ ಪುನಃ ನಮ್ಗೆ ಕರೆಂಟ್ ಕೊಡಿ ಅಂತೇಳಿ. ಅದೇ ರೀತಿ ಆಗತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇವಲ ಇವತ್ತು ನಡೆದಿರುವ ಹೋರಾಟ ಯಶಸ್ವಿಯಾಗಿ ನಡೆದಿದೆ. ಕೆಲವರು ಸ್ವಲ್ಪ ಬೆಂಬಲ ಕೊಟ್ಟರು ಕೊಟ್ಟಿರೋ ಆತರ ಇದೆ. ಅದು ಒಂದು ಹೇಳ್ತಾರೆ, ಇದು ಕೇವಲ ಸಾಗರದ ಹೋರಾಟವಾಗಿರ್ಬಾರ್ದು, ಇಡೀ ರಾಜ್ಯದಲ್ಲಿ ಈ ಹೋರಾಟ ಮುಂದುವರಬೇಕು. ಖಾಸಗೀಕರಣ ತಕ್ಷಣ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದೇವೆ. ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ. ನಾವು ರೈತರು ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಖಾಸಗೀಕರಣ ಮಾಡದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ, ಯಾರಾದ್ರೂ ಖರೀದಿ ಮಾಡಲಿ, ಹೌದಾ? ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರು. ಇವೆಲ್ಲರೂ ಖಾಸಗೀಕರಣ ಉದ್ಯೋಗಗಳು ಆಗ್ಬಿಡ್ರಿ, ಪೊಲೀಸ್ ಕಂಪನಿ ಎಲ್ಲರೂ. ಇವತ್ತು ರೈತರು ನಾವು ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಡ್ತೇನೆ, ನಿಮ್ ಜೊತೆ ಗೊತ್ತಾಟ ಮಾಡೋಕೆ ನಾವು ಬರಲ್ಲ, ನಮ್ಮ ಹಕ್ಕು ಕೇಳಲಿಕ್ಕೆ ಬರ್ತೀವಿ. ನೀವು ಬೇರೆ ಬೇರೆ ಪಕ್ಷದ ಹೋರಾಟದಲ್ಲಿ ನೀವು ಹೇಗಿರ್ತೀರಿ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ರೈತ ಹೋರಾಟದಲ್ಲಿ ಮಾತ್ರ ಹೀರೋಗಳಾಗ್ಬಿಡ್ತೀವಿ. ನಿಮಗೆ ಮೈಲಿಗೆ ಇರಬಹುದು, ಪೊಲೀಸರಿಗೆ ನಮ್ಮ ಟ್ರ್ಯಾಕ್ಟರ್ಗಳು ಮೈಲಿಗೆ ಇರಬಹುದು, ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳು ಮಹಾಲಕ್ಷ್ಮಿ ಇರಬೇಕು, ಹೌದಾ? ನಮಗೆ ಗೊತ್ತಿಲ್ಲದ ಹಾಗೆ ಟ್ರ್ಯಾಕ್ಟರ್ಗಳನ್ನ ಅಡ್ಡ ತಿರುಗಿಸಿ ಮತ್ತು ಬಹಳ ಬುದ್ಧಿವಂತಿಕೆ ಮಾಡಿದ್ದೀವಿ ಅಂತ ಹೇಳಿ ಭಾವಿಸ್ಕೊಂಡ್ರೆ ನಾನು ಕಲಿಸಿದ್ದೆ ಬೆಳವಣಿಗೆ ಟ್ರ್ಯಾಕ್ಟರ್. ನಿಮ್ಮ ಈ ವರ್ತನೆ ನನಗೆ ಬಹಳ ನೋವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ತಾಲೂಕು, ಬೇರೆ ಬೇರೆ ತಾಲೂಕಿನ ಮೂಲೆಯಿಂದ ಟ್ರ್ಯಾಕ್ಟರ್ಗಳನ್ನ ಎತ್ಕೊಂಡು ಸಾಗರ ನಗರ ಪ್ರವೇಶ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರ ಅಂತ ತೋರಿಸ್ಬೇಕು. ಎಲ್ಲ ಟ್ರ್ಯಾಕ್ಟರ್ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರವಾದವು, ಹೌದಾ? ನಿಮ್ಮ ಟ್ರ್ಯಾಕ್ಟರ್ಗಳ ಬಗ್ಗೆ ನೀವು ಆ ಭಾವನೆ ಇಟ್ಕೊಂಡ್ರೆ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ನಗರಕ್ಕೆ ಪ್ರವೇಶ ಮಾಡಬೇಕು ಕರೆ ಕೊಟ್ಟಾಗ, ಆಯ್ತಾ? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಬಹಳ ನೋವಾಯ್ತು. ನಾನು ನಿಮಗೆ ಇಷ್ಟು ತಿಂಗಳು ಕೂಡ